ಇನ್ನು ಹಣ ಕೊಡಲಿಲ್ಲ ಅಂತ ವ್ಯಕ್ತಿಯ ಮೇಲೆ ಮಂಗಳಮುಖಿಯರಿಂದ ಹಲ್ಲೆ ಮಾಡಿದಂತಹ ಪ್ರಕರಣ ಬ್ಯಾಟರಾಯನಪುರ ಪೊಲೀಸರಿಂದ ಇಬ್ಬರು ಮಂಗಳಮುಖಿಯರನ್ನ ಈಗಾಗಲೇ ಬಂಧಿಸಲಾಗಿದೆ. ಕಾವ್ಯ, ಲಾವಣ್ಯ ಬಂಧಿತ ಮಂಗಳಮುಖಿಯರು ರಾತ್ರಿ ಸ್ವಾಮಿ ಎಂಬುವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ದಾರೆ. ಈ ಮಂಗಳಮುಖಿಯರು ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ತೀವ್ರವಾಗಿ ಗಾಯಗೊಂಡಿರುವ ಸ್ವಾಮಿಗೆ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರ್ ಅವರಿಂದ. ಮುರಳಿ, ನಿಜವಾಗ್ಲೇ ಇವರು ಹಣ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಹಲ್ಲೆ ಮಾಡಿದ್ರ ಅಥವಾ ಇವರಿಬ್ಬರ ನಡುವೆ ಏನಾದರೂ ಹಳೆಯ ದ್ವೇಷ ವೈಷಮ್ಯ ಏನಾದರೂ ಇತ್ತ? ಸರ್, ಆ ತರ ಯಾವುದೇ ಮಾಹಿತಿ ಖಂಡಿತ ಬಂದಿಲ್ಲ. ಯಾಕಂದ್ರೆ ರಾತ್ರಿ 11:30 ಟೈಮಲ್ಲಿ ಆ ವ್ಯಕ್ತಿ ಹೊರ ಬಂದಾಗ, ಲಾರಿ ಸ್ಟ್ಯಾಂಡ್ ಅಲ್ಲಿ ಕೂಲಿ ಕಾರ್ಮಿಕ ಅವನು ಹೊರ ಬಂದಾಗ ನೇರವಾಗಿ ಅವನ ಹತ್ರ ಬಂದು ಹಣ ಕೇಳ್ತಾರೆ. ಹಣ ಕೇಳಿದಾಗ ಅವನ ಹತ್ರ ಹಣ ಇಲ್ಲ ಅಂತ ಅಂದಾಗ ಅಲ್ಲೇ ಪಕ್ಕದಲ್ಲಿದ್ದ ಅವರ ರೂಮ್ ಕರ್ಕೊಂಡು ಹೋಗಿ ಇವರಿಗೆ ದೊಣ್ಣೆ ಮತ್ತೆ ಬ್ಯಾಟಿಂದ ಹಲ್ಲೆ ಮಾಡ್ತಾರೆ. ಮಾರಣಾಂತಿಕ ಹಲ್ಲೆ ಮಾಡಿ ರಸ್ತೆ ಕರ್ಕೊಂಡ್ ಬಂದು ರಸ್ತೆಯಲ್ಲೂ ಹಲ್ಲೆ ನಡೆಸ್ತಾರೆ. ಅದನ್ನ ತಡೆಯಕ್ ಬಂದ ಸಾರ್ವಜನಿಕರಿಗೂ ಈ ರೀತಿ ಯಾರು ಮಾಡೋಂಗಿಲ್ಲ ಅಂತ ಅವ್ರಿಗೆ ಎದುರಿಸ್ತಾರೆ. ಯಾರು ಮುಂದೆ ಬರೋದಿಲ್ಲ ಅವ್ರ ಹತ್ರ. ಈ ತರ ಆದಾಗ ಈಗ ಮುರಳಿ, ಹಣ ಕೇಳಿದ್ರು ಅಂದ್ರಲ್ಲ ಮಂಗಳಮುಖಿಯರು, ಅದು ಭಿಕ್ಷಾಟನೆ ಮಾಡ್ತಾ ಇದ್ದ ಅಥವಾ ರೋಲ್ ಕಾಲ್ ಹಣ ಕೇಳಿರದ? ಸರ್, ಭಿಕ್ಷಾಟನೆಲ್ಲ ರೋಲ್ ಕಾಲ್ ಅಲ್ಲ, ಒಂಥರ ಇದು ರಾಬ್ರಿ ಮಾಡೋ ಪ್ರಯತ್ನ ಪಡಿದ್ದಾರೆ. ಅವ್ನ ಹಣ ಯಾವಾಗ ಕೊಡಲ್ಲ ಅಂದಾಗ ಅಥವಾ ಇಲ್ಲ ಅಂದಾಗ ಅವರ ಕೊಠಡಿ ಕರ್ಕೊಂಡೋಗಿ ಅವನ ಹತ್ರ ಇದ್ದಂತ ಮೊಬೈಲು ಮತ್ತೆ ಒಂದು ಚಿನ್ನದ ಚರನ ಕಸ್ಕೊಂಡಿದ್ದಾರೆ. ಅವನ ಜೋಬಲ್ಲಿ 300 ರೂಪಾಯಿ ಇತ್ತ, 300 ರೂಪಾಯಿನೂ ಸಹ ಅವ್ರು ಎತ್ಕೊಂಡಿದ್ದಾರೆ. ಈ ರೀತಿ ಅಲ್ಲಿ ಇರುವಂತ ಜನರು, ಅಲ್ಲಿ ನಾವು ಪ್ರತ್ಯಕ್ಷದರ್ಶಿಗಳನ್ನ ಮಾತಾಡ್ಸೋ ಪ್ರಯತ್ನ ಪಟ್ಟಾಗ ಒಬ್ಬ ಆಟೋ ಡ್ರೈವರ್ ಹೇಳ್ತಾನೆ, ಮಾತಾಡಿ ಸರ್ ಅಂದ್ರೆ, ಇಲ್ಲ ಸರ್ ನಾವು ಡೈಲಿ ಓಡಾಡಬೇಕು. ಸಾಕು ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ಲಾವಣ್ಯ ಮತ್ತು ಕಾವ್ಯ ಇವರಿಬ್ರು ಬಂಧಿತರಾಗಿರೋ ವಿಚಾರಕ್ಕೋಸ್ಕರ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರ್ ಅವರಿಂದ. ಸೊ ಮುರಳಿ, ಕಾವ್ಯ ಮತ್ತು ಲಾವಣ್ಯ ಇವರಿಬ್ರು ಕೇವಲ ದುಡ್ಡು ಕೊಡ್ಲಿಲ್ಲ ಅನ್ನೋ ಕೇಸ್ಗೋಸ್ಕರ, ಅಂದ್ರೆ ರಾಬರಿ ರೀತಿಯಲ್ಲಿ ಅರೆಸ್ಟ್ ಆಗಿರೋದ ಅಥವಾ ಈ ಸ್ವಾಮಿ ಅನ್ನೋ ಜೊತೆನಲ್ಲಿ ಹಳೆ ವೈಷಮ್ಯ ಏನಾದರೂ ಇತ್ತ? ಅರವಿಂದ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿತ್ತು. ಗೊಂದಲಗಳ ಹಿನ್ನೆಲೆಯಲ್ಲಿ ಅಂದ್ರೆ ಆತ ಹೇಳುವಂತದ್ದು, ನಾನು ಮೂತ್ರ ವಿಸರ್ಜನೆಗೆ ಹೊರಗಡೆ ಹೋದ ಸಂದರ್ಭದಲ್ಲಿ ಅವರು ರಸ್ತೆಯಲ್ಲಿ ನಿಂತಿರ್ಬೇಕಾದ್ರೆ ಬಂದು ನನ್ನ ಬಳಿಯಲ್ಲಿ ಹಣವನ್ನ ಕೇಳಿದ್ರು. ಹಣವನ್ನ ಕೇಳ್ತಾ ಇರೋ ಸಂದರ್ಭದಲ್ಲಿ ನಾನು ಅವ್ರಿಗೆ ಹಣವನ್ನ ಕೊಡ್ಲಿಕ್ಕೆ ನಿರಾಕರಣೆ ಮಾಡಿದ ಬಳಿ ನನ್ನನ್ನು ಒತ್ತಾಯ ಪೂರ್ವಕವಾಗಿ ನನ್ನ ಬಳಿ 300 ರೂಪಾಯಿ ಹಣವನ್ನ ಫಸ್ಟ್ ಕಿತ್ಕೊಂಡು ಹೋದ್ರು. ಆ ಸಂದರ್ಭದಲ್ಲಿ ನಾನು ಪೊಲೀಸರಿಗೆ ದೂರನ್ನ ನೀಡ್ತೀನಿ ಅಂದಾಗ ಬಂದು ನನ್ನ ಬಳಿ ಮೊಬೈಲ್ ಅನ್ನ ಕಿತ್ಕೊಂಡು ನನ್ನ ಮೇಲೆ ಏಕೆ ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಿ ಈತ ಹಲ್ಲೆಗೊಳಗಾದ ಸ್ವಾಮಿ ಹೇಳಿರುವಂತದ್ದು. ಆದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಮಾಹಿತಿ ಬಂದಿರುವಂತದ್ದು, ಲೈಂಗಿಕ ಸಂಪರ್ಕಕ್ಕೆ ಹೋದ ಸಂದರ್ಭ ಅವರಿಬ್ಬರ ನಡುವೆ ಹಣಕಾಸಿನ ವೈಷಮ್ಯ ಉಂಟು. ಅಂದ್ರೆ ಹಣಕಾಸಿನ ವಿಚಾರಕ್ಕೆ ಗಲಾಟೆ ಆಗುತ್ತೆ. ಅಂದ್ರೆ ಈತನು ಮತ್ತು ಆತನ ಅವರಿಬ್ಬರ ನಡುವೆ ಒಂದು ಏನು ಡೀಲ್ ಇತ್ತು, ಅಂದ್ರೆ ಹಣದ ಮಾತುಕತೆ ಇತ್ತು. ಮಾತುಕತೆಯ ಸಂದರ್ಭದಲ್ಲಿ ಇಬ್ಬರಿಗೂ ಹೆಚ್ಚು ಕಡಿಮೆ ಆದ ಸಂದರ್ಭದಲ್ಲಿ ಈತ ಹೆಚ್ಚಿನ ಹಣವನ್ನ ಕೊಡ್ಲಿಕ್ಕೆ ನಿರಾಕರಣೆ ಮಾಡಿದಾಗ ಏಕೆ ಮಂಗಳಮುಖಿಯರು ಹಲ್ಲೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುವಂತದ್ದು. ಈ ಸಂಬಂಧ ಈಗಾಗಲೇ ಬ್ಯಾಟರಾಯನಪುರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಇಬ್ಬರು ಆರೋಪಿಗಳೇನಿದ್ರು, ಕಾವ್ಯ ಮತ್ತು ಲಾವಣ್ಯ ಅಂತ ಏನೋ ಇಬ್ಬರು ಆರೋಪಿಗಳಿದ್ರು, ಅವರಿಬ್ಬರನ್ನು ಸಹ ಬಂಧಿಸಿ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ತಮಿಳುನಾಡು ಮುಖ್ಯಮಂತ್ರಿ ಅಭಿಮಾನಿಗಳ ಅಮ್ಮ ಪುರುಚಿ ತಲೈವಿ ಜಯಲಲಿತಾ ಯುಗಾಂತ್ಯವಾಗಿದೆ. ಅನಾರೋಗ್ಯದಿಂದ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಕಳೆದ 75 ದಿನಗಳ ಕಾಲ ಜೀವನ್ ಮರಣದ ನಡುವೆ ಹೋರಾಡಿದ್ರು. ಕೊನೆಗೂ ಕೂಡ ಇಹಲೋಕದ ಪಯಣವನ್ನು ಮುಗಿಸಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳ ಶೋಕ ಸಾಗರದ ಮಧ್ಯೆ ಮರೀನಾ ಬೀಚ್ನ MGR ಸ್ಮಾರಕ ಪಕ್ಕದಲ್ಲೇ ಅಸ್ತಂಗತರಾದರು, ಅಮರರಾದರು ಜಯಲಲಿತಾ. ಅಮ್ಮನ ಅಂತಿಮ ದರ್ಶನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ತಮಿಳುನಾಡು ಅಮ್ಮ ಜಯಲಲಿತಾ ವಿಧಿವಶರಾಗಿದ್ದು ನಿನ್ನೆ 11:30 ಸಂದರ್ಭದಲ್ಲಿ ರಾತ್ರಿ ಈ ಒಂದು ಸುದ್ದಿ ಪ್ರಕಟಗೊಳ್ತು. ಅಪೋಲೋ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ ಅಂತ